ಪಟ್ಟಣದಲ್ಲಿ ಅಜ್ಜಿ ಮನೆ ಹೆಸರಿನ ಬೇಸಿಗೆ ಶಿಬಿರ ಪ್ರಾರಂಭವಾಗಿದೆ. ಎಲ್ಲರ ಗಮನ ಸೆಳೀತಾ ಇದೆ ಈ ಅಜ್ಜಿ ಮನೆ ಹೆಸರಿನ ಶಿಬಿರ. ಇನ್ನು ವೃದ್ಧಾಪ್ಯದಲ್ಲಿ ಮಕ್ಕಳ ದೂರಾಗುವಿಕೆಯನ್ನ ತಪ್ಪಿಸೋದಕ್ಕೆ ಪಾಠಶಾಲೆ ಇದು. ಮಕ್ಕಳಿಗೆ ತಂದೆ ತಾಯಿ ಮಹತ್ವ ತಿಳಿಸುವಂತಹ ವಿನೂತನ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಪೋಷಕರ ಪಾದ ಪೂಜೆ ಮಾಡಿ ಆರತಿ ಬೆಳಗಿದ್ದಾರೆ ಮಕ್ಕಳು. ಇನ್ನು ಮಾತೃವಂದನೆ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಅರಿವನ್ನ ಮೂಡಿಸಲಾಗ್ತಾ ಇದೆ. ಮಾತೃವಂದನೆ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಪೋಷಕರ ಮಹತ್ವ ಮತ್ತು ಅರಿವು ತಿಳಿಸುವಂತಹ ಹೊಸ ಪ್ರಯತ್ನ ಇದು. ನಮಸ್ಕಾರ ಮಾಡಿಕೊಳ್ಳಿ ಮತ್ತು ಈಗ ನಿಮ್ಮ ತಟ್ಟೆಯಲ್ಲಿ ಅರಿಶಿನ ಮತ್ತೆ ಕುಂಕುಮ ಇದೆ, ಅದನ್ನ ಮಕ್ಕಳು ಕೊಟ್ಟು ಮಕ್ಕಳಿಗೆ ಏನು ಹಿಂದಿನ ದಿನಗಳಲ್ಲಿ ಏನಿತ್ತೋ ಆ ರೀತಿಯ ವಾತಾವರಣ ಬರಬೇಕು ಅನ್ನೋಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ನಾವು ಹಿಂದೆ ಅಜ್ಜಿ ಮನೆಗೆ ಹೋಗಿ ಏನೆಲ್ಲ ಕಲಿತೀವಿ ಅವೆಲ್ಲವನ್ನು ಕಲಿಸ್ತೀವಿ. ಅದರಲ್ಲಿ ಇವತ್ತು ವಿಶೇಷವಾದ ದಿನ. ಪೋಷಕರೇನಿದ್ದಾರೋ ಅವರೆಲ್ಲರಿಗೂ ನಾವು ಆಟೋಟಗಳನ್ನು ಆ ಆಟೋಟಗಳ ಆಯೋಜನೆ ಜೊತೆಗೆ ಈಗ ಮುಖ್ಯವಾಗಿ ಮಾತೃವಂದನಾ ಕಾರ್ಯಕ್ರಮ ಅಂತ ತಂದೆ ತಾಯಿಗಳಿಗೆ ನಾವು ಗೌರವ ಕೊಡೋದನ್ನು ದಿನ ಕಲಿಬೇಕು. ದಿನ ತಂದೆ ತಾಯಿಗಳು ನಮಸ್ಕಾರ ಮಾಡ್ಕೊಂಡು ಬಂದರೆ ಅದು ನಮಗೆ ತುಂಬ ಒಳ್ಳೆಯದಾಗುತ್ತೆ. ರಾಮ ತುಂಬ ಚೆನ್ನಾಗಿದ್ದು ಕೌಸಲ್ಯ ಪುತ್ರ ಅಂತ ಕೊಡ್ತೀವಿ. ಅದೇ ರೀತಿಯಲ್ಲಿ ವಿವೇಕಾನಂದರು ಅಷ್ಟೇ. ಹಾಗೆ ಎಲ್ಲರೂ ಸಹ ತಂದೆ ತಾಯಿಗಳಿಂದ ಬೆಳೆದಿರೋದ್ರಿಂದ ಇಷ್ಟು ದೊಡ್ಡ ವ್ಯಕ್ತಿಗಳಾದರು. ಹಾಗೆ ನಮ್ಮ ಮಕ್ಕಳು ಹಾಗೆ ಆಗಲಿ ಅನ್ನೋಕ್ಕೋಸ್ಕರವಾಗಿ ತಂದೆ ತಾಯಿಗಳಿಗೆ ಅವರು ಕಾಲು ಮುಟ್ಟಿ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ತಾಯಿ ಮಗುವಿಗೆ ನೀವು ಒಳ್ಳೆಯದಾಗಲಿ ಅಂತ ಆಶೀರ್ವಾದವನ್ನು ಮಾಡುವಂಥ ಕಾರ್ಯಕ್ರಮ. ಸೊ ಇಲ್ಲಿ ಮಕ್ಕಳಿಗೆ ನಾವು ತುಂಬಾ ವಿವಿಧ ರೀತಿಯಾದಂತಹ ಆಕ್ಟಿವಿಟೀಸ್ ಎಲ್ಲ ಮಾಡ್ತೀವಿ. ಅದರಲ್ಲಿ ಮಾತೃವಂದನಾ ಪ್ರೋಗ್ರಾಮ್, ಮಾತೃ ಭೋಜನ ಮತ್ತೆ ಪೇರೆಂಟ್ಸ್ಗೆ ಗೇಮ್ ಇರುತ್ತೆ. ಹಾಗೇನೆ ಒಂದು ದಿನ ನಾವು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ. ಹಾಗೆ ಪಿಕ್ನಿಕ್ ಇರುತ್ತೆ. ಇನ್ನು ಮಕ್ಕಳಿಗೆ ನಾವಿಲ್ಲಿ ಸಂಸ್ಕೃತ ಭಗವದ್ಗೀತೆ ಆರ್ಟ್ ಅಂಡ್ ಕ್ರಾಫ್ಟ್ ತುಂಬಾ ರೀತಿಯಲ್ಲಿ ನಾವು ಪ್ರತಿ ವರ್ಷ ಸಮ್ಮರ್ ಕ್ಯಾಂಪ್ನ ಅಜ್ಜಿ ಮನೆ ಅನ್ನೋ ಹೆಸರಲ್ಲಿ ನಾವು ನಡೆಸ್ತಾ ಇದ್ವಿ. ನಮ್ಗಂತೂ ತುಂಬಾ ಸಂತೋಷ. ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಪ್ರತಿ ವರ್ಷ ಸಮ್ಮರ್ ಕ್ಯಾಂಪ್ ಚೆನ್ನಾಗಿದೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಅಪ್ಪ ಅಮ್ಮಂಗೆಲ್ಲ ನಾನು ಪೂಜೆ ಮಾಡಿದ್ದೀನಿ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನೆಲ್ಲ ಇವತ್ತು ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಮನೆಯಲ್ಲೆಲ್ಲ ಚೆನ್ನಾಗಿದೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಅಪ್ಪ ಅಮ್ಮಂಗೆಲ್ಲ ನಾನು ಪೂಜೆ ಮಾಡಿದ್ದೀನಿ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನೆಲ್ಲ ಇವತ್ತು ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಮನೆಯಲ್ಲೆಲ್ಲ ಚೆನ್ನಾಗಿದೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಅಪ್ಪ ಅಮ್ಮಂಗೆಲ್ಲ ನಾನು ಪೂಜೆ ಮಾಡಿದ್ದೀನಿ. ಚೆನ್ನಾಗಿತ್ತು. ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಮಕ್ಕಳು ತುಂಬಾ ಇದೆ. ತಂದೆ ತಾಯಿಗಳು ನೋಡಿ ಅಳವಡಿಸ್ಕೊಂಡು ಮಾಡ್ಕೋಬೇಕು.